ನಮಸ್ಕಾರ ಸ್ನೇಹಿತರೆ. ಕೋಪ ಬಂದಾಗ ಜೋರಾಗಿ ಕಿರುಚಲು ಶಕ್ತಿ ಬೇಕಾಗಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬಾ ಶಕ್ತಿ ಬೇಕಾಗುತ್ತದೆ. ಮಾತು ಕಹಿಯಾಗಿದ್ದರೂ ಸತ್ಯವಾಗಿದೆ. ನೀವು ಹೋರಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾರೆ. ನಿಜವಾಗಿಯೂ ಎಲ್ಲರೂ ನಮ್ಮೊಂದಿಗೆ ಇದ್ದರೆ ನಾವು ಹೋರಾಟ ಮಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಒಂದು ದೇಶದ ರಾಜ, ಸಮಾಜದಲ್ಲಿರುವ ಗುರು, ಕುಟುಂಬದಲ್ಲಿನ ತಂದೆ, ಮನೆಯಲ್ಲಿರುವ ಸ್ತ್ರೀ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಏಕೆಂದರೆ ಉನ್ನತಿ ಮತ್ತು ಅವನತಿ ಇವರ ಕೈಯಲ್ಲೇ ಇರುತ್ತದೆ. ಪ್ರಕೃತಿಯಲ್ಲಿ ಚಂದ್ರನಿಗಾಗಿ ಆ ಸೂರ್ಯನೇ ತಲೆಬಾಗುವಾಗ ಕೆಲವು ಸಂಬಂಧಗಳಿಗಾಗಿ ತಲೆಬಾಗಿದರೆ ಏನು ತಪ್ಪಿಲ್ಲ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಯಾವತ್ತೂ ತಲೆಬಾಗಬೇಡಿ. ಈ ಒಂದು ಮಾತನ್ನು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಭಾಯಿಸಿಕೊಂಡು ಹೋಗಿ. ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ಮುಂದೆ ಹೇಗೋ ಸಾಗುತ್ತೇವೆ, ಆದರೆ ಅವರು ಖಾಲಿ ಮಾಡಿ ಹೋದ ಜಾಗವನ್ನು 1000 ಜನರಿಂದಲೂ ತುಂಬಲು ಸಾಧ್ಯವಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಾಗ 100 ಬಾರಿ ಯೋಚಿಸಿ. ಇನ್ನು ಜೀವನದಲ್ಲಿ ಎಡವಿ ಬಿದ್ದಾಗ ನಿಮ್ಮ ಪಾಡಿಗೆ ನೀವೇ ಎದ್ದು ನಿಂತುಕೊಳ್ಳಬೇಕು. ಏಕೆಂದರೆ ಇಲ್ಲಿ ಜನ ಕೆಳಗೆ ಬಿದ್ದ ಹೆಣವನ್ನು ಮಾತ್ರ ಎತ್ತುತ್ತಾರೆಯೇ ಹೊರತು ಬಿದ್ದ ವ್ಯಕ್ತಿಯನ್ನು ಯಾವತ್ತೂ ಎತ್ತುವುದಿಲ್ಲ. ಜೀವನದಲ್ಲಿ ಜೊತೆಯಾಗಿದ್ದುಕೊಂಡೇ ದ್ವೇಷವನ್ನು ಮಾಡುವುದು, ಮೋಸ ಮಾಡುವುದು, ಇನ್ನೊಬ್ಬರ ಮುಂದೆ ನಿಮ್ಮನ್ನು ಅಸಹ್ಯ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದು, ಇಂಥವರಿಂದ ಜೀವನದಲ್ಲಿ ಆದಷ್ಟು ದೂರವಾಗಿರುವುದೇ ಒಳ್ಳೆಯದು. ನಿಮ್ಮ ಮನಸ್ಸಿನ ಪುಸ್ತಕವನ್ನು ಎಂತಹ ವ್ಯಕ್ತಿಯ ಮುಂದೆ ತೆರೆದಿಡಬೇಕೆಂದರೆ ಸ್ನೇಹಿತರೆ, ಅದನ್ನು ಓದಿದ ಮೇಲೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಭಾವನೆ ಆ ವ್ಯಕ್ತಿಯಲ್ಲಿರಬೇಕು. ಅಂತಹವರ ಮುಂದೆ ನಿಮ್ಮ ಮನಸ್ಸಿನ ಪುಸ್ತಕವನ್ನು ತೆರೆದು ಇಡಿ. ಈ ಜೀವನದಲ್ಲಿ ಹಣದಿಂದ ಒಳ್ಳೆಯ ಸುಖ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು, ಆದರೆ ಶಾಂತಿ ನೆಮ್ಮದಿ ಮಾತ್ರ ನಾವು ಮಾಡುವ ಒಳ್ಳೆಯ ಕರ್ಮ ಕಾರ್ಯಗಳಿಂದಲೇ ಸಿಗುತ್ತದೆ ಎಂಬುದನ್ನು ಯಾವತ್ತೂ ಮರೆಯಬಾರದು. ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ. ಆದರೂ ಕೂಡ ಎಲ್ಲಿಯವರೆಗೆ ನಿಮ್ಮಿಂದ ಕೆಲಸವಿದೆಯೋ, ಸಹಾಯವಿದೆಯೋ ಅಲ್ಲಿಯವರೆಗೆ ಅಷ್ಟೇ ನಿಮ್ಮವರಂತೆ ನಾಟಕ ಮಾಡುತ್ತಿರುತ್ತಾರೆ. ಯಾವಾಗ ನೀವು ಕೆಲಸಕ್ಕೆ ಬಾರದವರಾಗಿರುತ್ತೀರೋ ಅಥವಾ ಏನಾದರೂ ಒಂದು ತಪ್ಪು ಮಾಡಿ ನೋಡಿ, ಅವತ್ತಿನಿಂದ ನೀವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮರೆತು ನಿಮಗೆ ನಿಮ್ಮ ಸ್ಥಾನ ಎಲ್ಲಿದೆ ಎನ್ನುವುದನ್ನು ತೋರಿಸಿಕೊಟ್ಟು ಹೋಗುತ್ತಾರೆ. ಜೀವನ ಎಷ್ಟು ವಿಚಿತ್ರ ನೋಡಿ. ನಾವು ಯಾರಿಂದಲೂ ಯಾವ ಅಪೇಕ್ಷೆಯನ್ನು ಕೊಟ್ಟಿರುವುದಿಲ್ಲವೋ ಅಂಥವರಿಂದಲೇ ಕೆಟ್ಟ ಸಮಯದಲ್ಲಿ ಸಹಾಯ ಮಾಡುತ್ತಾರೆ ಹಾಗೂ ಜೊತೆಯಾಗಿ ನಿಲ್ಲುತ್ತಾರೆ. ಜೀವನದಲ್ಲಿ ಆಡಿದ ಮಾತು, ಕಳೆದು ಹೋದ ಸಮಯ, ಒಡೆದು ಹೋದ ವಿಶ್ವಾಸಗಳು ಇವುಗಳು ಮತ್ತೆ ಪುನಃ ಬರಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಜನರು ನಿಮಗೆ ಯಾವಾಗ ಗೌರವ ಕೊಡುತ್ತಾರೆ ಎಂದರೆ ನೀವು ಅವರ ಹಾಗೆಯೇ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ ಮಾತ್ರ. ಸ್ನೇಹಿತರೆ, ಕೋಪ ಕೆಟ್ಟದ್ದು ನಿಜ, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕು. ಇಲ್ಲ ಅಂದರೆ ತಪ್ಪು ಮಾಡುವವರಿಗೆ ನಾನು ತಪ್ಪು ಮಾಡುತ್ತಿದ್ದೇನೆ ಎಂಬುವುದು ಅರಿವಿಗೆ ಬರುವುದಿಲ್ಲ ಮತ್ತು ಅದೇ ರೀತಿ ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ. ಜೀವನದಲ್ಲಿ ತುಂಬಾ ತಪ್ಪುಗಳಾಗಿವೆ, ಆದರೆ ಜೀವನದಲ್ಲಿ ಜನರನ್ನು ಗುರುತಿಸುವಲ್ಲಿ ಆದ ತಪ್ಪಿನಿಂದ ತುಂಬಾ ನಷ್ಟವಾಗಿದೆ. ಜೀವನದಲ್ಲಿ ಯಾವತ್ತು ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡುವುದಕ್ಕಿಂತ ಸತ್ಯ ಹೇಳಿ ಶತ್ರುಗಳನ್ನು ಹೆಚ್ಚು ಮಾಡಿಕೊಳ್ಳಿ. ಇದರಿಂದ ನಿಮಗೆ ವಿಶ್ವಾಸಘಾತವಂತೂ ಖಂಡಿತ ಆಗುವುದಿಲ್ಲ. ಏಕೆಂದರೆ ಈ ಜಗತ್ತಿನಲ್ಲಿ ಮೊದಲು ನಿಮಗೆ ಮೋಸ ಮಾಡಲಾಗುತ್ತದೆ, ಆಮೇಲೆ ನಿಮ್ಮ ದೌರ್ಬಲ್ಯವನ್ನು ಎಣಿಸಲಾಗುತ್ತದೆ. ಜೀವನದಲ್ಲಿ ಸಮಸ್ಯೆ ನಮ್ಮವರಿಂದ, ಆದರೆ ಅದಕ್ಕೆ ಸಮಾಧಾನ ಹುಡುಕಬೇಕೇ ಹೊರತು ನ್ಯಾಯವಲ್ಲ. ನ್ಯಾಯದಲ್ಲಿ ಒಬ್ಬರು ಖುಷಿಪಟ್ಟರೆ ಒಬ್ಬರು ಮುನಿಸಿಕೊಳ್ಳುತ್ತಾರೆ ಮತ್ತು ಸಮಾಧಾನದಲ್ಲಿ ಇಬ್ಬರು ಖುಷಿಯಾಗಿರುತ್ತಾರೆ. ಯಾವಾಗಲೂ ಯಾರ ಹೃದಯವನ್ನು ನೋಯಿಸಬೇಡಿ, ಏಕೆಂದರೆ ಅವರು ತಾಳ್ಮೆಯಿಂದ ಎಲ್ಲವನ್ನು ಆ ದೇವರಿಗೆ ಬಿಟ್ಟು ಬಿಟ್ಟರೆ ನಿಮಗೆ ಅದು ಮುಂದೊಂದು ದಿನ ವಿಪತ್ತಿನ ರೂಪದಲ್ಲಿ ಬಂದೆರಗಬಹುದು. ಬಿಟ್ಟು ಹೋದವರ ಸಲುವಾಗಿ ಅಳುತ್ತಾ ಕೂರುವುದಕ್ಕಿಂತ ಅವರ ಮೇಲೆ ನಿಮ್ಮ ಸೇಡು ಹೇಗಿರಬೇಕು ಎಂದರೆ, ನಿಮ್ಮನ್ನು ನೀವು ಪ್ರೀತಿಸಬೇಕು, ನೀವು ಗುಣಪಡಿಸಿಕೊಳ್ಳಬೇಕು, ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಬೇಕು, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಬೇಕು. ನಿಮಗೆ ಮೋಸ ಮಾಡಿದವರನ್ನು ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ. ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಿ.
ನಿಮ್ಮ ಸುತ್ತ ಆರೋಗ್ಯಕರವಾದ ಬೇಲಿ ಹಾಕಿ ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸಿ. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮೊಂದಿಗೆ ಈ ರೀತಿ ವರ್ತಿಸುವುದಿಲ್ಲ. ಜೀವನದಲ್ಲಿ ಎಲ್ಲರ ಜೊತೆಯಲ್ಲಿ ಇರುವಂತೆ ಇರಿ, ಎಲ್ಲರಂತೆ ನಗುತ್ತಲಿರಿ ಅಷ್ಟೇ. ಅದನ್ನು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂಬ ಹೆಮ್ಮೆ ಪಡಬೇಡಿ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಯಾವತ್ತೂ ಮರೆಯಬೇಡಿ. ನೇರವಾಗಿ ಇದ್ದುದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ, ನಿಮ್ಮ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಅದೇ ಸುಳ್ಳು ಹೇಳುತ್ತಾ ಇಲ್ಲದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ, ನಿಮ್ಮ ಸುತ್ತ ದೊಡ್ಡ ಜನರ ಗುಂಪೇ ಇರುತ್ತದೆ. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾಗಿರುವುದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ಜನರೇ ಹೆಚ್ಚು. ಈ ಜೀವನದಲ್ಲಿ ಇಡೀ ಜಗತ್ತನ್ನೇ ಗೆಲ್ಲಬಹುದು ಆ ಸಂಸ್ಕಾರ ಹೊಂದಿದ್ದರೆ. ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ನೀವು ಅಹಂಕಾರವನ್ನು ಹೊಂದಿದ್ದರೆ. ಜೀವನದಲ್ಲಿ ವೇದವನ್ನು ಓದಿದರೆ ದೊಡ್ಡ ಮನುಷ್ಯರಾಗುವುದಿಲ್ಲ. ವೇದನೆಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದರೆ ಮಾತ್ರ ದೊಡ್ಡವರಾಗಲು ಸಾಧ್ಯ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಇದ್ದಿಲಿನ ಗುಣ ನೋಡಿ, ಬಿಸಿ ಇದ್ದಾಗ ಕೈ ಸುಡುತ್ತದೆ, ತಣ್ಣಗಾದ ಮೇಲೆ ಮುಟ್ಟಿದರೆ ಕೈ ಮಸಿಯಾಗುತ್ತದೆ. ಕೆಟ್ಟ ಜನರ ಸಹವಾಸವು ಹಾಗೆಯೇ, ಸೆರಗಿನ ಕೆಂಡದಂತೆ. ಹುಟ್ಟಿದರೆ ತಾಯಿ ಖುಷಿ ಪಡಬೇಕು, ಬೆಳೆದರೆ ತಂದೆ ಗರ್ವ ಪಡಬೇಕು, ಬದುಕಿದರೆ ಸಮಾಜ ಮೆಚ್ಚಬೇಕು, ಸತ್ತರೆ ವೈರಿಯು ಕಣ್ಣೀರಿಡಬೇಕು. ಇದುವೇ ನಮ್ಮ ಸಾರ್ಥಕ ಬದುಕು. ಹುಟ್ಟುವಾಗ ಹೆಸರಿಲ್ಲ, ಸತ್ತಾಗ ಉಸಿರಿಲ್ಲ. ಹುಟ್ಟು ಸಾವುಗಳ ಮಧ್ಯದ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕಬೇಕು. ಸುತ್ತಿಗೆಯ ಕೊನೆಯ ಹೊಡೆತವು ಕಲ್ಲನ್ನು ಒಡೆಯುತ್ತದೆ. ಇದರ ಅರ್ಥ ಮೊದಲ ಹೊಡೆತವು ನಿಷ್ಪ್ರಯೋಜಕವಾಗಿದೆ ಎಂದಲ್ಲ. ಯಶಸ್ಸು ನಿರಂತರ ಪ್ರಯತ್ನದ ಫಲಿತಾಂಶವಾಗಿದೆ. ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಕೆಲಸದ ವಿಷಯದಲ್ಲಿ ನಮ್ಮ ಕೈ ಕೆಳಗಿರುವ ವ್ಯಕ್ತಿಗಳನ್ನು ನಾವು ಯಾವತ್ತೂ ಅತಿಯಾಗಿ ಅವಲಂಬಿಸಬಾರದು. ನಮ್ಮ ಸ್ವ ಪ್ರಯತ್ನದಿಂದ ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಆಗುವ ಸಾರ್ಥಕತೆಯೇ ಬೇರೆ. ನೆನಪಿರಲಿ ಸ್ನೇಹಿತರೆ, ಈ ಜೀವನದಲ್ಲಿ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡಿ. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂಬುದನ್ನು ಕಲಿಸುತ್ತದೆ ಅಷ್ಟೇ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಈ ಬದುಕು ನಮ್ಮದೇ. ಈ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಅದು ಅರಮನೆಯಾದರೂ ಸರಿ, ಗುಡಿಸಿಲಾದರೂ ಸರಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಒಳ್ಳೆಯ ದಿನಗಳು ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿಯೇ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಈ ಸುಖವನ್ನು ತಂದು ಕೊಡುತ್ತದೆ. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ. ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು. ಜೀವನದಲ್ಲಿ ಏನೂ ಇಲ್ಲದಿದ್ದಾಗ ತಾಳ್ಮೆ ಮುಖ್ಯ. ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ. ತಾಳ್ಮೆ ಹೇಗಿರಬೇಕು ಎಂದರೆ, ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವಂತಿರಬೇಕು. ಮುಖದ ಭಾವನೆ ನೋಡಿ ಮರುಳಾಗದಿರು. ಕೋಮಲ ಮುಖದ ಹಿಂದೆ ಕರಾಳ ಕಹಿ ಸತ್ಯ ಮುಂದೆ ನೋಡುವ ನೋಟವೇ ಬೇರೆ, ಒಳಗೆ ಅಡಗಿರುವ ಬೇಟೆಯೇ ಬೇರೆ. ಮರುಳಾಗಿ ಮೀನಿನಂತೆ ಗಾಳಕ್ಕೆ ಸಿಲುಕದಿರಿ. ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ. ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲಿಯೇ ಇರುತ್ತಾರೆ. ಕೆಲವರಿಗೆ ನಿಮ್ಮ ವಿರುದ್ಧ ಆರೋಪ ಮಾಡುತ್ತಿರುವುದೇ ಕಾಯಕ. ನೀವು ತಲೆಕೆಡಿಸಿಕೊಂಡರೆ ಅವರು ಗೆದ್ದಂತೆ. ನೀವು ನಿಮ್ಮ ಪಾಡಿಗೆ ಮುಂದುವರಿಯುತ್ತಿದ್ದರೆ ಅವರು ಹುಚ್ಚರೇ ಆಗಿಬಿಡುತ್ತಾರೆ. ಜೀವನದಲ್ಲಿ ಆತ್ಮವಿಶ್ವಾಸವಿರಲಿ.
ಅಹಂಕಾರ ಬೇಡ. ನಾನು ಎನ್ನುವ ಧೈರ್ಯವಿರಲಿ. ನಾನು ಮಾತ್ರಾನೇ ಎಂಬ ಭ್ರಮೆ ಬೇಡ. ನಿನ್ನನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು. ನಿನ್ನನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಇರಲಿ ಅವರ ಸನಿಹದಲ್ಲಿರು. ಆಗ ನಿನಗೂ ಬೆಲೆ, ನಿನ್ನ ಭಾವನೆಗಳ ಮಾತಿಗೂ ಬೆಲೆ ಇರುತ್ತದೆ. ಬದುಕಿನ ಬಗ್ಗೆ ಬಹಳ ವಿಚಾರ ಮಾಡಬೇಡಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು. ಆಗುವುದು, ಆಗುತ್ತಿರುವುದು, ಆಗುವುದೆಲ್ಲವೂ ಎಲ್ಲ ಒಳ್ಳೆಯದೇ. ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿ ಕೆಲವು ಮೋಸಗಾರರು, ಪಾಪಿಗಳು ಭಗವಂತನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ಅವರು ಭಗವಂತನ ಮುಂದೆ ಹಚ್ಚುತ್ತಿರುವ ದೀಪದಿಂದಲೇ ಅವರ ಸರ್ವನಾಶ ಪ್ರಾರಂಭವಾಗುತ್ತದೆ. ಮನುಷ್ಯ ಎಷ್ಟು ವಿಚಿತ್ರ ಎಂದರೆ ತಾನು ಅಂದುಕೊಂಡಂತೆ ಆದರೆ ದೇವರಿದ್ದಾನೆ ಎನ್ನುತ್ತಾನೆ. ಒಂದು ವೇಳೆ ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ. ಆದರೆ ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯೋಚಿಸುವುದಿಲ್ಲ. ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ, ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ, ಬುದ್ಧಿಯನ್ನು ಶುದ್ಧಿ ಮಾಡುವುದು ಧ್ಯಾನ, ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ, ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ, ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ, ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ, ಸಕಲ ಪಾಪಗಳನ್ನು ಶುದ್ಧಿ ಮಾಡುವುದು ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ. ಎಲ್ಲರ ಜೊತೆಯಲ್ಲಿ ಇರಿ, ಎಲ್ಲರ ಜೊತೆ ನಗುತ್ತಿರಿ. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡಿ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಮರೆಯಬೇಡಿ. ಶಬ್ದಗಳು ಯಾವತ್ತೂ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ನಾಲಿಗೆಯಿಂದ ಹೊರಬಂದ ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ. ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನು ನಿಂದಿಸಬೇಡಿ. ಸಂಪತ್ತು, ವಸ್ತ್ರ, ನೆಂಟರು ಯಾವ ಕ್ಷಣದಲ್ಲಾದರೂ ಕೈ ಬಿಡಬಹುದು. ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿದು ರಕ್ಷಿಸುತ್ತಾನೆ. ಈ ಪರಿಸ್ಥಿತಿಗಳಲ್ಲಿ ಮೌನವಾಗಿರಿ. ನೀವು ಕೋಪಗೊಂಡಾಗ ಮೌನವಾಗಿರಿ. ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ. ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ. ಜೀವನದಲ್ಲಿ ಎಲ್ಲರನ್ನು ಪ್ರೀತಿಸಿ, ಆದರೆ ಕೆಲವರನ್ನು ಮಾತ್ರ ನಂಬಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ. ಯಾರಿಗೂ ಮೋಸವನ್ನು ಮಾಡಿ ಮೇಲೆ ಬರಲು ಕನಸು ಕಾಣಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತದೆ. ಭಗವಂತ ನಿಮಗೆ ನೀಡಬೇಕಾದನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ಗುರಿ ಇರಬೇಕು, ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು. ವ್ಯಕ್ತಿಗಳಿಗೂ ಗೌರವ ಕೊಡಬೇಕು, ಬೆಲೆ ಕೊಡಬೇಕು, ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ. ಯಾವ ವ್ಯಕ್ತಿ ಎಲ್ಲ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ ಹಾಗೂ ಗೌರವ ಕೊಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಸದಾ ಇರಿ. ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಎನ್ನುವುದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡಿ. ಯಾರಿಗೂ ಮೋಸ ಮಾಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ. ಕಷ್ಟಪಟ್ಟು ನಿಯತ್ತಿನಿಂದ ಪ್ರಯತ್ನಪಟ್ಟು ಕೆಲಸ ಮಾಡಿ ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಅರ್ಥ. ನಿಮ್ಮ ಸಮಯಕ್ಕಾಗಿ ಕಾಯಿರಿ, ನಿರಾಶೆಗೊಳ್ಳಬೇಡಿ. ಜೀವನ ಗೋಣಿಚೀಲವಿದ್ದಂತೆ, ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಲ್ಲಿಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಎಲ್ಲಿಯವರೆಗೆ ನಿಮ್ಮ ವಿಚಾರಗಳಿಗೆ ಬದ್ಧರಾಗಿದ್ದರೂ ಪ್ರಾಮಾಣಿಕರಾಗಿದ್ದೀರೋ ಅಲ್ಲಿಯವರೆಗೆ ನೀವು ಸೋಲುವುದಿಲ್ಲ. ನಮ್ಮ ಬದುಕು ಸಮಾಜಕ್ಕೆ ಒಂದು ಸಂದೇಶ. ಅದು ಸ್ಫೂರ್ತಿದಾಯಕವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.